ಈಗ ಒಂದು ಸಂತಾನಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಿದ್ವಿ. ಸೊ ಸಂತಾನ ಈಗ ಕನ್ಫರ್ಮ್ ಆಯ್ತು, ಬಂದು ಒಂದು 5 ವಾರದಲ್ಲೇ ಕನ್ಫರ್ಮ್ ಆಯ್ತು. ನಾವು ಪ್ರತಿ ಬಾರಿ ಬಂದಾಗ ಏನೋ ಒಂಥರ ಮನಸ್ಸಿಗೆ ಆತ್ಮಶಾಂತಿ ದೊರಕ್ತಾ ಇದೆ. ಬಟ್ ಇಲ್ಲಿ ಭಕ್ತರ ಸಮೂಹ ಎಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅಮ್ಮ ಕಾಟೇರಮ್ಮ ದಯತೋರೆ ಕಾಟೇರಮ್ಮ, ಅಮ್ಮ ಕಾಟೇರಮ್ಮ ದಯತೋರೆ ಕಾಟೇರಮ್ಮ. 2 ವಾರ ಬಂದ್ಮೇಲೆ ನಾನು ಮನೆ ಕಟ್ಟೋದಕ್ಕೆ ಆಲ್ರೆಡಿ ಬೇಸ್ಮೆಂಟ್ ಮಾಡಿಸಿದೀವಿ. ಸೊ ಒಳ್ಳೇದಾಗಿದೆ, ಸಾಲನು ತೀರ್ತಾನೆ. ತಾಯಿ ನೀನೆ ತವರು ನೀನೆ ಎನ್ನುತ್ತ ಬಂದೆ ನಾನಿಂದು, ದೈವ ನೀನೆ ಗುರುವು ನೀನೆ ದಾರಿ ತೋರೆ ನನಗಿಂದು. ಹೌದು, ನಾನಿನ್ನು ಈ ತರ ಜನಸಂಖ್ಯೆ ಈ ತರ ಕೈ ಕಟ್ಟಿರೋದು ನನ್ನ ಹುಟ್ಟುಗುದ್ದಿ ಕಣ್ಣಿಗೆ ನಾನು ನೋಡಿರಲಿಲ್ಲ. ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಅಂಧಕಾರ ಅಳಿಸಿ ಬೆಳಕು ನೀಡಮ್ಮ ದೇವಿ, ಬಂದ ಮುಕ್ತಿ ಕೊಡಿಸಿ ಬದುಕು ಬೆಳಗಮ್ಮ ಚಂಡಿ. ಮನೇಲಿ ಸ್ವಲ್ಪ ಜಗಳ ಮುನ್ಸ್ತಾಪ ಎಲ್ಲ ನಡೀತಾ ಇತ್ತು. ಇವಾಗ ಆ ಥರ ಏನೂ ಇಲ್ಲ, ಎಲ್ಲ ಶಾಂತಿಯಾಗಿ ಚೆನ್ನಾಗಿದ್ದೀವಿ, ಆರಾಮಾಗಿದ್ದಾರೆ. ನಿನ್ನೆಲ್ಲ ಇಷ್ಟವ ನಿನ್ನೆಲ್ಲ ಕಷ್ಟವ ತಾಯಿಯ ಮುಂದೆ ಹೇಳಿ, ಭಕ್ತಿಯ ಭಾವದಿ ಎಲ್ಲವೂ ನೀನೇನೆ ಎನ್ನುತ್ತ ಪೂಜೆಯ ಮಾಡಿ. ಇನ್ನು 2 ವರ್ಷಕ್ಕೆ ಈ ಒಂದು ಪುಟ್ಟ ಕ್ಷೇತ್ರನ ಪ್ರಪಂಚಕ್ಕೆ ತೋರಿಸಂತ ಬಲ ಶಕ್ತಿ ನೀವುಗಳು ನಮ್ಗೆ ತುಂಬಬೇಕು. ತಾಯಿ ಅನುಗ್ರಹಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಬೇಕು. ಹೊಸಕೋಟೆ ತಾಲೂಕಿನ ಕಂಬಳಿಪುರದ ಅಮ್ಮ ಶಕ್ತಿಪೀಠ ಇದೀಗ ರಾಜ್ಯದಾದ್ಯಂತ ಮನೆ ಮಾತಾಗಿದೆ. ತನ್ನ ವಿಶಿಷ್ಟ ಶಕ್ತಿ ಹಾಗೂ ಪವಾಡಗಳಿಂದ ಭಕ್ತರನ್ನ ಸೆಳೆದಿರುವ ಕಾಟೇರಮ್ಮನನ್ನ ನೋಡಲು ಇಲ್ಲಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇಲ್ಲಿಗೆ ಬಂದ ಭಕ್ತರು ತಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಹೊಸ ಜೀವನ ರೂಪಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಕ್ತಿಪೀಠದಲ್ಲಿ 9 ಜೋಡಿಗಳಿಗೆ ಸಾಮೂಹಿಕ ವಿವಾಹವೂ ಸಹ ನಡೆದಿದೆ. ನವ ಜೋಡಿಗಳು ಉಚಿತ ವಿವಾಹವಾಗುವ ಮೂಲಕ ಬಹಳ ಸಂಭ್ರಮದಿಂದಲೇ ಅಮ್ಮ ಶಕ್ತಿಪೀಠದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟರು. ಬಂಧಿತ ಭಕ್ತಾದಿಗಳು ಕೂಡ ಹೊಸ 9 ಜೋಡಿಗಳಿಗೆ ಆಶೀರ್ವದಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಹಾಗೆ ಇಲ್ಲಿಗೆ ಬಂದಿದ್ದ ಭಕ್ತರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅಮ್ಮ ಶಕ್ತಿಪೀಠದ ಶಕ್ತಿಯನ್ನ ತಿಳಿಸಿದ್ರು. ಹೌದು, ನಾನಿನ್ನು ಈ ತರ ಜನಸಂಖ್ಯೆ ಈ ತರ ಕೈ ಕಟ್ಟಿರೋದು ನನ್ನ ಹುಟ್ಟುಗುದ್ದಿ ಕಣ್ಣಿಗೆ ನಾನು ನೋಡಿರಲಿಲ್ಲ. ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಪ್ಲಸ್ ನಾನು ಇದರಲ್ಲಿ ದೇವರಲ್ಲಿ ಸತ್ಯ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ಈ ತರ ಜನ ಸಾಂದ್ರತೆ, ಈ ತರ ಇದು ಜನಗಳು ನೋಡಿದ್ರೆ ನನಗೆ ಅಷ್ಟೇ ಒಂದು ಸಂತೋಷ ಆಯ್ತಾ ಇದೆ. ನಮ್ಗೆ ಸಂತೋಷ ಆಗ್ತದೆ, ಒಳ್ಳೆ ಇಷ್ಟಪಡ್ತಾ ಇದ್ದೀನಿ ದೇವರು. ದಂಪತಿಗಳಿಬ್ಬರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಕ್ಷೀಣಿಸುತ್ತಿದ್ದು, ಇದು ನಮ್ಮ ಹಿಂದೂ ಧರ್ಮದ ಪರಂಪರೆ ಹಾಗೂ ಸಂಪ್ರದಾಯ. ನಾವೆಲ್ಲ ಸೇರಿ ಇಂತಹ ದೇವಸ್ಥಾನಗಳಿಗೆ ಬಂದು ಇದನ್ನು ಉಳಿಸಿಕೊಳ್ಳಬೇಕು ಅಂದರು. ಮತ್ತೊಬ್ಬ ವ್ಯಕ್ತಿ ಮಾತನಾಡಿ, ಜನರು ಮೂಢನಂಬಿಕೆ ಬಿಟ್ಟು ನಂಬಿಕೆಯಿಂದ ಇಲ್ಲಿಗೆ ಬರಬೇಕು. ನಾವು ಸಹ 5 ವಾರಗಳಿಂದ ಬರ್ತಾ ಇದ್ದೇವೆ. ನಮಗೆ ಫಿನಾನ್ಸ್ನಲ್ಲಿ ಬಹಳ ತೊಂದರೆ ಇತ್ತು. ಇಲ್ಲಿಗೆ ಬಂದ ನಂತರ ಸಮಸ್ಯೆ ಸ್ವಲ್ಪ ಬಗೆಹರಿದಿದೆ ಅಂದರು. ಮತ್ತೊಬ್ಬ ಮಹಿಳೆ ಮಾತನಾಡುತ್ತಾ, ನಮಗೆ ಮನೆ ಕಟ್ಟುವ ಹಾಗೂ ಸಾಲದ ಸಮಸ್ಯೆ ಇತ್ತು. ಇಲ್ಲಿಗೆ ನಿರಂತರವಾಗಿ ಬಂದ ಪರಿಣಾಮ ಸಾಲ ತೀರಿ ಹೋಗಿದ್ದು, ಮನೆ ಕಟ್ಟುವ ಕೆಲಸವು ಸುಸೂತ್ರವಾಗಿ ಸಾಗುತ್ತಿದೆ ಅಂದರು. ಮತ್ತೋರ್ವ ಬೆಂಗಳೂರಿನ ಯುವತಿ ಮಾತನಾಡಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಈ ದೇವಸ್ಥಾನದ ಬಗ್ಗೆ ತಿಳಿಸಿ ಒಂದ್ಸಲ ಹೋಗೋಣ ಅಂದಿದ್ರು. ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೇನೆ ಅಂದರು. ಇದರ ಜೊತೆಗೆ ಇನ್ನೂ ಹಲವು ಭಕ್ತರು ಮಾತನಾಡಿ ಅಮ್ಮ ಶಕ್ತಿಪೀಠದ ಶಕ್ತಿ ಹಾಗೂ ಪವಾಡದ ಬಗ್ಗೆ ತಿಳಿಸಿಕೊಟ್ರು. ಕೆಲವರು ಹರಕೆ ಹೊತ್ತರೆ ಮತ್ತು ಕೆಲವರು ಹರಕೆ ತೀರಿಸಿದ್ರು. ನನಗೆ ಪ್ರಾಬ್ಲಮ್ ಬಂದು ಸಾಲ ಜಾಸ್ತಿ ಇತ್ತು, ಮತ್ತೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ವಿ. ಸೊ ಆಗಿರ್ಲಿಲ್ಲ. ಇಲ್ಲಿಗೆ ನಾನು ಇದು 3ನೇ ವಾರ ಬರ್ತಾ ಇರೋದು. ಸೊ 2 ವಾರ ಬಂದ್ಮೇಲೆ ನಾನು ಮನೆ ಕಟ್ಟೋದಕ್ಕೆ ಆಲ್ರೆಡಿ ಬೇಸ್ಮೆಂಟ್ ಮಾಡಿಸಿದೀವಿ. ಸೊ ಒಳ್ಳೇದಾಗಿದೆ, ಸಾಲನು ತೀರ್ತಾನೆ. ಸಂತಾನಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಿದ್ವಿ. ಸೊ ಸಂತಾನ ಈಗ ಕನ್ಫರ್ಮ್ ಆಯ್ತು, ಬಂದು ಒಂದು 5 ವಾರದಲ್ಲೇ ಕನ್ಫರ್ಮ್ ಆಯ್ತು. ನಾವು ಹಾಸ್ಪಿಟಲ್ಲು ಎಲ್ಲ ಕಡೆ ಓಡಾಡಿದ್ವಿ, ಎಲ್ಲೂ ಏನು ಪಾಸಿಟಿವ್ ಬಂದಿಲ್ಲ. ಸೊ ಈಗ ನಮಗೆ ಕನ್ಫರ್ಮ್ ಆಗಿದೆ ಪ್ರೆಗ್ನೆಂಟ್. ಖುಷಿ ಆಗ್ತಾ ಇದೆ ಅಮ್ಮನವ್ರ ಆಶೀರ್ವಾದದಿಂದ. ಅದಕ್ಕಿಂತ ನಮ್ಮ ಮಿಸ್ಸಸ್ ಅವರಿಗೆ ತುಂಬಾ ಖುಷಿ ಆಗ್ತಿದೆ. ಮನೇಲಿ ಸ್ವಲ್ಪ ಜಗಳ ಮುನ್ಸ್ತಾಪ ಎಲ್ಲ ನಡೀತಾ ಇತ್ತು. ಇವಾಗ ಆ ಥರ ಏನೂ ಇಲ್ಲ, ಎಲ್ಲ ಶಾಂತಿಯಾಗಿ ಚೆನ್ನಾಗಿದ್ದೀವಿ, ಆರಾಮಾಗಿದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಖುಷಿ ಪಡಬೇಕು. ಈ ಥರ ಭಕ್ತಾದಿ ಬರೋದು ಹೋಗೋದು
ಚೆನ್ನಾಗಿದೆ ಈ ದೇವರು ಇಷ್ಟು ಕಷ್ಟ ಸ್ಪಂದಿಸ್ತಾ ಇದಲ್ಲ ಅಷ್ಟು ಸಾಕು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಮ್ಮ ಶಕ್ತಿ ಪೀಠದ ಧರ್ಮದರ್ಶಿ ರಾಮಯ್ಯನವರು 9 ಜೋಡಿಗಳಿಗೆ ಉಚಿತವಾಗಿ ವಿವಾಹ ಮಾಡಿಸಿದ್ದು, ತಾಳಿ, ಕಾಲುಂಗುರ, ಸೀರೆಯ ಜೊತೆಗೆ ಹುಡುಗಿಗೆ ಚಿನ್ನದ ಉಂಗುರವನ್ನ ಶಕ್ತಿ ಪೀಠದ ಕಡೆಯಿಂದ ನೀಡಿದ್ದೇವೆ. ಕಾಟೇರಮ್ಮನ ಕೃಪೆಯಿಂದ ಆ ಜೋಡಿಗಳು ನೂರಾರು ಕಾಲ ಚೆನ್ನಾಗಿ ಬಾಳಿ ಬದುಕಲಿ. ಇಂತಹ ಅಮ್ಮ ಶಕ್ತಿ ಪೀಠ ಉಚಿತ ಸಾಮೂಹಿಕ ವಿವಾಹ ಮಾಡಿಸುವ ಮಟ್ಟಿಗೆ ಬೆಳೆದಿರುವುದಕ್ಕೆ ಭಕ್ತರೇ ಕಾರಣ. ಭಕ್ತರು ಪ್ರೀತಿಯಿಂದ ಕೊಡುವ ಕಾಣಿಕೆಯಿಂದಲೇ ಈ ದೇವಾಲಯದ ಅಭಿವೃದ್ಧಿ ಕಾರ್ಯಗಳು, ಕಾಮಗಾರಿಗಳು ಹಾಗೂ ಉತ್ಸವಗಳು ನಡೀತಾ ಇದ್ದಾವೆ. ಅಮ್ಮ ಶಕ್ತಿ ಪೀಠ ಇಂದು ಈ ಮಟ್ಟಿಗೆ ಬೆಳೆದಿದ್ದೇ ಭಕ್ತರಿಂದ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕವು ಇಡೀ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗಲಿದೆ ಅಂದ್ರು. 9 ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಡ್ತಾವ್ರೆ. ಅದು ನಮ್ಮ ಒಂದು ಅಮ್ಮ ಶಕ್ತಿ ಪೀಠದ ವತಿಯಿಂದ ಅವರಿಗೆ ಮಾಂಗಲ್ಯ, ಕಾಲುಂಗುರ, ಬಟ್ಟೆ ಹಾಗೂ ಹೆಣ್ಮಗುಗೆ ಒಂದು ಉಂಗುರ, ನಮ್ಮ ಅಮ್ಮ ಶಕ್ತಿ ಪೀಠದ ವತಿಯಿಂದ ಒಂದು ಉಂಗುರವನ್ನ ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ಅವರು ಜೀವನದಲ್ಲಿ 100 ವರ್ಷ ಸುಖ ಶಾಂತಿಯಿಂದ ಎಲ್ಲಾ ರೀತಿಯಲ್ಲೂ ಅವರು ಚೆನ್ನಾಗಿ ಬಾಳಿ ಬದುಕಬೇಕಲ್ಲಿ ಕೋರಿಕೆ. ಒಂದು ಸಾಮೂಹಿಕ ವಿವಾಹಗಳು ಮಾಡೋಂಥ ಎತ್ತರಕ್ಕೆ ಕ್ಷೇತ್ರ ಬೆಳೆದೈತಂದ್ರೆ ನಾವು ತುಂಬಾ ಖುಷಿ ಪಡ್ತೀರಿ. ಕ್ಷೇತ್ರದ ದರ್ಶನ ಮಾಡಿರೋಂಥ ಅವಿವೇಕಿಗಳು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುತ್ತಿರುವಂತ ಒಂದು ಕಿಡಿಗೇಡಿಗಳಿಗೆ ಇದು ಬಂದು ನೋಡ್ಬೇಕು. ಇಲ್ಲಿ ಏನೇನು ಧಾರ್ಮಿಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಏನೇನೊಂದು ಉನ್ನತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಂತವ್ರು ಬಂದು ನೋಡ್ಬೇಕು. ಇಲ್ಲಿ ಪ್ರತಿ ಒಂದು ಸಹಿತ ಭಕ್ತಾದಿಗಳು ಕೊಡಂತ ಒಂದು ದೇಣಿಗೆಯಿಂದ ಮಾಡ್ತಾರಂತಿದೆ ಹೊರತು ಯಾವುದೇ ರೀತಿ ಯಾವ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದಕ್ಕೆ ಸಹಕಾರ ಆಗಿರ್ಬೋದು, ಸಲಹೆ ಆಗಿರ್ಬೋದು, ಯಾರ ಕಡೆಯಿಂದ ನಮ್ಗೆ ಸಿಗ್ತಾ ಇಲ್ಲ. ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ಇವತ್ತೊಂದು ದಿನ ಈ ಅಮ್ಮ ಶಕ್ತಿ ಪೀಠ ಅನ್ನೋದು ಕರ್ನಾಟಕದಾದ್ಯಂತ ಹಾಗೂ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಗೆ ಸಹಿತ ಹರಡ್ತಾ ಇತ್ತಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ನಮ್ಗೆ ಕೊಡಂತ ಸಹಕಾರ, ಅವ್ರು ಕೊಡಂತ ಒಂದು ಬೆಂಬಲನೆ ಪ್ರತಿಯೊಬ್ಬರಿಗೂ ಸಹಿತ ನಾನು ಕೈ ಜೋಡಿಸಿ ತಲೆ ಬಗ್ಗಿಸಿ ನಮಸ್ಕಾರ ಆಗ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿನ ಈ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ನೀವುಗಳು ಕೊಡಂತ ಒಂದು ಸಹಕಾರ, ಆ ತಾಯಿ ಮೇಲೆ ನೀವುಗಳು ಕೂಡ ನೀವು ಇಟ್ಟಿರುವಂತ ಒಂದು ನಂಬಿಕೆ, ಆ ಭಕ್ತಿನೇ ಇವತ್ತು ಈ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಬೆಳೀತಾ ಇರೋದು. ನಾವು ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹರಕೆ ಕಟ್ಟುವುದನ್ನ ನೋಡಿ ಕಳೆದ 4-5 ತಿಂಗಳಿಂದ ಬೇರೆ ದೇವಸ್ಥಾನದವರು ಇದನ್ನೇ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಅದರ ಮಹತ್ವ ತಿಳಿದಿಲ್ಲ. ನಮಗೆ ಯಾರಿಂದಲೂ ಶಕ್ತಿಪೀಠಕ್ಕೆ ಬೆಂಬಲ, ಸಹಕಾರ ಇಲ್ಲ. ಯಾರು ಕೂಡ ಬೇರೆ ರೀತಿಯ ಸಹಾಯ ಮಾಡ್ತಾ ಇಲ್ಲ. ಈ ಶಕ್ತಿಪೀಠದ ಜೊತೆಗೆ ನಿಂತಿರೋದು ಭಕ್ತರು ಮಾತ್ರ. ಆದ್ದರಿಂದಲೇ ಈ ಶಕ್ತಿಪೀಠ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. 4-5 ತಿಂಗಳಿಂದ ಈಚೆ ಯಾವುದೇ ಒಂದು ವಿಡಿಯೋಗಳಲ್ಲಿ ಅವ್ರ ದೇವಸ್ಥಾನದಲ್ಲಿ ಯಾವುದೇ ಕಾಯಿ ಕಟ್ಟಂತದ್ದು ಯಾವುದೇ ಪದ್ಧತಿ ಇಲ್ಲ. ಒಂದು 4-5 ತಿಂಗಳ ಈಚೆನೆ ಈ ಕಾಯಿ ಕಟ್ಟಂತ ಪದ್ಧತಿ ಮಾಡ್ಕೊಂಡ್ಬಿಟ್ಟವ್ರೆ. ಆ ಒಂದು ಕಾಯಿ ಕೊಟ್ರೆ ಏನ್ ಮಂತ್ರ ಕೊಡ್ಬೇಕು, ಅವ್ರ ಸಮಸ್ಯೆಗೆ ಎಷ್ಟು ಪ್ರದಕ್ಷಿಣೆ ಹೇಳ್ಬೇಕು ಸಹಿತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರು ಸಹಿತ ಇದನ್ನ ನಾವಿಲ್ಲಿ ಏನ್ ಮಾಡ್ತಾರೆ ಅದನ್ನ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾವ್ರೆ. ಪಾಪ ಇಲ್ಲಿ ಕಾಪಿ ಮಾಡ್ಕೊಂಡು ಹೋಗ್ತಾವ್ರೆ. ಅದ್ರಲ್ಲಿ ಈ ವಾಗ್ದಾನ ಮಾಡೋಂಥದ್ದು ನಮ್ಮ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ತಾಯಿ ಒಂದು ಪ್ರೇರಣೆ ಮೇಲೆ, ಅವಳ ಅನುಗ್ರಹದ ಮೇಲೆ ನಾವು ಇಲ್ಲಿ ವಾಗ್ದಾನ ಮಾಡ್ತಾರಂಥದ್ದು ನೋಡಿದ್ದು ಫಸ್ಟ್ ಜನಕ್ಕೆ ಗೊತ್ತಾಗಿರೋದು. ಆದರೆ ಇದನ್ನ ನೋಡ್ಕೊಂಡು 2 ವರ್ಷದಿಂದ ನಾವಿಲ್ಲಿ ಅದನ್ನ ಪದ್ಧತಿಯಾಗಿ ಪಾಲಿಸ್ಕೊಂಡ್ ಬರ್ತಾ ಇರೋ ತಾಯಿಯ ಒಂದು ಅನುಗ್ರಹದ ಮೇಲೆ ಇಲ್ಲಿ 4-5 ತಿಂಗಳಿಂದ ಈಚೆ ಎಲ್ಲರೂ ವಾಗ್ದಾನ ಎಲ್ಲ ಶುರು ಮಾಡ್ಕೊಂತಾರೆ. ಇಲ್ಲಿ ಏನ್ ಮಾಡ್ತೀರಾ, ಇಲ್ಲ ಈ ಕಲ್ಲೆತ್ತಿ ಕಡೆ ಇದ್ರೆ ಅದನ್ನ ನಾವು ಕಲ್ಲೆ ಪಕ್ ಮಾಡಿರ್ತಾರ ಅವ್ರಿಗೆ. ಇದನ್ನ ಇಲ್ಲಿ ಏನ್ ಮಾಡಿದ್ರೆ ಅದನ್ನ ಫಾಲೋ, ಜನಗಳನ್ನ ಬ್ಲೈಂಡ್ ಮಾಡ್ತಾರೆ, ಜನಗಳನ್ನ ತಪ್ಪು ದಾರಿ ಕಲಿತಾವ್ರೆ.